ಜೀತ ವಿಮುಕ್ತರ ಸಮಗ್ರ ಪುನರ್ವಸತಿಗಾಗಿ ಆಗ್ರಹ. ಜೀತ ವಿಮುಕ್ತಿಗಾರರ ಗೋಳು ಕೇಳೋರಿಲ್ಲ. ಬಜೆಟ್ನಲ್ಲಿ ಪ್ರತ್ಯೇಕ ನಿಗಮ ಸ್ಥಾಪಿಸಲು ಒತ್ತಾಯ. ಜೀತ ವಿಮುಕ್ತರ ಸಮಗ್ರ ಪುನರ್ವಸತಿಗಾಗಿ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ 500 ಕೋಟಿ ಮೀಸಲಿಡಲಿ ಎಂದು ಆಗ್ರಹಿಸಿ ಜೀವಿಕಾ ಸಂಘಟನೆ ಪ್ರತಿಭಟನೆ ನಡೆಸಿದ್ರು. ಪಾವಗಡ ಪಟ್ಟಣ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಡಿಎನ್ ವರದರಾಜು ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು. ಈ ವೇಳೆ ಸಂಘಟನೆಯ ಜಿಲ್ಲಾ ಸಂಚಾಲಕ ಡಾ ಡಿಟಿ ಸಂಜೀವಮೂರ್ತಿ, ಕೆ ನರಸಿಂಹಮೂರ್ತಿ, ಮಂಗಳವಾಡ ಹನುಮಂತ ಸೇರಿದಂತೆ ಹಲವರು ಹಾಜರಿದ್ದರು. ಜೀವಿಕಾ ಸಂಘಟನೆಯು ಪ್ರತಿಭಟನೆ ನಡೆಸಿದ ಬಳಿಕ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ಬಳಿಕ ಮಾತನಾಡಿದ ತಾಲೂಕು ಸಂಚಾಲಕರಾದ ಟಿ ಹನುಮಂತರಾಯಪ್ಪ, ಇಂದಿಗೂ ಜೀತ ವಿಮುಕ್ತಿದಾರರ ಬಳಿ ಬಿಪಿಎಲ್ ಕಾರ್ಡ್ ವ್ಯವಸ್ಥೆ ಇಲ್ಲ ಹಾಗೂ ಬೃಹತ್ ಸೋಲಾರ್ ಪಾರ್ಕ್ನಲ್ಲಿರುವ ಸೆಕ್ಯೂರಿಟಿ ಕೆಲಸಗಳು ಕೊಡಿಸುವಲ್ಲೂ ಸಹ ವಿಫಲರಾಗ್ತಾ ಇದ್ದು, ಇರೋ ಕೆಲಸಗಳೆಲ್ಲ ಆಂಧ್ರದವರ ಪಾಲಾಗ್ತಾ ಇದೆ ಎಂದಿದ್ದಾರೆ. ಇನ್ನು ಜಿಲ್ಲಾ ಸಂಚಾಲಕ ಡಿಟಿ ಸಂಜೀವಮೂರ್ತಿ ಮಾತನಾಡಿ, ಈ ಬಾರಿಯ ಬಜೆಟ್ನಲ್ಲಿ 500 ಕೋಟಿ ನಿಗದಿಪಡಿಸಿ ಕೇಂದ್ರ ಸರ್ಕಾರ ಎಸ್ಒಪಿ ಸೆಕ್ಷನ್ ಹಿಂಪಡಿಬೇಕು. ಅದೇ ರೀತಿ ಪ್ರತ್ಯೇಕ ನಿಗಮ ಸ್ಥಾಪಿಸಬೇಕು. 2017ರಿಂದ ಇಲ್ಲಿಯವರೆಗೂ ಅರ್ಜಿ ಸಲ್ಲಿಸಿದ ಜೀತದಾಳುಗಳಿಗೆ ಜೀತದಾಳುಗಳೆಂದು ತೀರ್ಮಾನಿಸಿ 1 ವಾರದೊಳಗೆ ಬಿಡುಗಡೆ ಪತ್ರ ನೀಡಬೇಕೆಂದು ಒತ್ತಾಯಿಸಿದರು. ನೀವು ಜೀತದಿಂದ ಬಿಡುಗಡೆ ಆಗಬೇಕು ಅಂತ ಹೇಳ್ಬಿಟ್ಟು 1976 ಜೀತ ಪದ್ಧತಿ ರದ್ದಾತಿ ಕಾನೂನು ಪ್ರಕಾರ ಸರ್ವೆ ಮಾಡಿ ಜೀತಗಾರರನ್ನ ಬಿಡುಗಡೆ ಪತ್ರ ಕೊಟ್ಟು ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿದ್ರೆ ನಾವೇನು ಮಾಡಬೇಕು? ಈ ಕಡೆ ಮಾಲೀಕರು ಕೆಲಸಕ್ಕೆ ಕರೆಯಲ್ಲ, ನಮಗೆ ಕೆಲಸ ಮಾಡೋದಕ್ಕೆ ಬೇರೆ ದಾರಿ ಇಲ್ಲ. ಸರ್ಕಾರದಲ್ಲಿ ಬಡವರಿಗೆ ಪ್ರತ್ಯೇಕವಾಗಿ ಸೌಲಭ್ಯ ಇಲ್ಲಿರ್ತಕ್ಕಂಥ ಆಡಳಿತ, ಇಲ್ಲಿರ್ತಕ್ಕಂಥ ಯಾರೇ ತಹಸೀಲ್ದಾರ್ ಇರ್ಬೋದು, ಯಾರೇ ಇರ್ಬೋದು, ಜೀತ ಮುಕ್ತರು ಸಭೆ ಕರೀಬೇಕು. ಜೀತ ಮುಕ್ತರು ಬಿಡುಗಡೆ ಮಾಡಿದ್ದೀವಿ. ಜೀತ ಮುಕ್ತರು ಏನು ಮಾಡ್ತಾ ಇದ್ದಾರೆ, ಮತ್ತೆ ಜೀತಕ್ಕೆ ಹೋಗ್ತಾ ಇದ್ದಾರೆ, ಅವ್ರ ಮಕ್ಕಳು ಏನು ಮಾಡ್ತಾರೆ? ನೀನು ಜೀತ ವಿಮುಕ್ತಿ ಆಗಿದೆಯಾ? ನೀನು ಇವಾಗ ಏನು ಮಾಡ್ತಾ ಇದೀಯಾ? ನಿನ್ನ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಏನು ಎತ್ತ ಅಂತ ನಾವು ಬಂದು ಇಲ್ಲಿ ಕೇಳ್ಕೊಳ್ಳೋದಲ್ಲ, ಅಧಿಕಾರಿಗಳು ಮಾಡಬೇಕು. ಆಮ್ ಆದ್ಮಿ ಪಾರ್ಟಿಯ ರಾಮಾಂಜನಪ್ಪ ಮಾತನಾಡಿ, ತಾಲೂಕಿನಲ್ಲಿರುವ ಸರ್ಕಾರಿ ಜಾಗಗಳನ್ನು ಪ್ರಭಾವಿಗಳು ದಬ್ಬಾಳಿಕೆ ಮಾಡಿ ಲೇಔಟ್ ನಿರ್ಮಾಣ ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಸರ್ಕಾರಿ ಜಾಗಗಳನ್ನು ಗುರುತಿಸಿ ಜೀತದಾಳುಗಳಿಗೆ ನಿವೇಶನಗಳ ವ್ಯವಸ್ಥೆ ನೀಡಬಹುದು. ಆದರೆ ಇಲ್ಲಿ ಇಂತಹ ಕೆಲಸಗಳು ನಡೀತಾ ಇಲ್ಲ ಎಂಬುದಾಗಿ ಬೇಸರವನ್ನ ವ್ಯಕ್ತಪಡಿಸಿದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.